ಯಾವುದೇ ಕಾರಣಕ್ಕೂ ನನ್ನ ಪರ್ಸ್ನಲ್ ಎಥಿಕ್ಸ್ ಮತ್ತು ಪ್ರೊಫೆಷ್ನಲ್ ಎಥಿಕ್ಸ್ ಅನ್ನೋದು ಡಿಫರ್ ಆಗಬಾರ್ದು, ಅದ್ರ ಮಧ್ಯ ಕ್ಲಾಶ್ ಇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ನನ್ನದೇ ಆಗಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಇಟ್ಟು ನಾನು ಅಲ್ಲಿ ಜಾಯ್ನ್ ಆಗಿದ್ದು. ನೀವು ಕೊಟ್ಟಿರುವಂತಹ ಪ್ರೀತಿಗೆ ಡೆಫಿನೆಟ್ಲಿ ಯಾವತ್ತೂ ಕೂಡ ಚಿರಋಣಿಯಾಗಿ ಇರ್ತೀನಿ. ಆದರೆ ಈ ಕೆಲವೊಂದಷ್ಟು ಐಡಿಯಾಲಜಿ, ಪೊಲಿಟಿಕಲ್ ಅಜೆಂಡಾ ಜೊತೆಗೆ ಯಾರೋ ಒಂದಷ್ಟು ಜನರನ್ನ ಪ್ರಮೋಟ್ ಮಾಡುವ ಸಲುವಾಗಿ ಜನರನ್ನ ಮಂಗ ಮಾಡೋ ಕೆಲಸ ಇರುತ್ತಲ್ವಾ. ಅಂದರೆ ಯು ಶುಡ್ ಪ್ರೀಚ್ ಓನ್ಲಿ ವಾಟ್ ಯು ಪ್ರಾಕ್ಟೀಸ್. ಹಿಂದೂ ಧರ್ಮ, ಸನಾತನ ಧರ್ಮ ಹೇಳೋದು ಅದೇ. ಹಿಂದೂ ಧರ್ಮ ಅನ್ನೋದು ಒಂದು ಯೋಗ್ಯತೆ. ಆ ಯೋಗ್ಯತೆಯಲ್ಲಿ ನಿಮ್ಮ ಹೃದಯ ಸ್ವಚ್ಛವಾಗಿ ಇರೋದಿಲ್ಲ ಅಂತಂದರೆ ನಿಮ್ಮನ್ನು ನೀವು ಹಿಂದೂ ಅಂತ ಕರ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಅಜೆಂಡಾವನ್ನು ಇಟ್ಕೊಂಡು ಮಾಡೋದು ಕಚಡ ಕೆಲಸ ಆಗಿರುವಾಗ, ಅಥವಾ ಯಾರೋ ಒಂದಷ್ಟು ಜನರನ್ನ ಇನ್ಫ್ಲೂಯೆನ್ಸ್ ಮಾಡಿ, ಮುಗ್ಧರು ಅಂತ ಇರ್ತಾರಲ್ವ, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಮಂಗ ಮಾಡಿ ಆಮೇಲೆ ಇಲ್ಲಿ ಅವ್ರ ಮೂಲಕ ಇನ್ನೊಂದಷ್ಟು ಆ ಇಮೋಷ್ನಲ್ ಕಾರ್ಡನ್ನು ಇಟ್ಕೊಂಡು ಬೇರೆಯವ್ರನ್ನ ಮಂಗ ಮಾಡೋದಿರತ್ತಲ್ವ. ಸೊ ಅದು ದಟ್ಸ್ ನಾಟ್ ಮೈ ಪ್ಲೇಸ್. ಇನ್ಫ್ಲೂಯೆನ್ಸ್ ಮಾಡೋದು ಬೇರೆ, ಇನ್ಸ್ಪಿರೇಷನ್ ಕೊಡೋದು ಬೇರೆ. ಇನ್ಸ್ಪಿರೇಷನ್ ಕೊಡಬೇಕು ಸಮಾಜಕ್ಕೆ, ನಾವು ಇನ್ಸ್ಪೈರ್ ಆಗಬೇಕು, ಬೇರೆಯವ್ರಿಗೂ ಇನ್ಸ್ಪಿರೇಷನ್ ಕೊಡಬೇಕು. ಅದನ್ನು ಬಿಟ್ಟು ಯಾವುದೋ ಒಂದು ಹಿಡನ್ ಅಜೆಂಡಾವನ್ನು ಇಟ್ಕೊಂಡು ಕಚಡ ಕೆಲಸ ಮಾಡುವಂತಹ ಪ್ಲೇಸಸ್ಸಲ್ಲಿ ಸೊ ನಾನು ಜಾಸ್ತಿ ದಿನ ಇರಲಿಲ್ಲ. ಯಾಕೆಂತಂದರೆ ಯಾವ ಇಂಟ್ಯೂಷನ್ ಪವರ್ ಅನ್ನೋದು ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಇತ್ತು, ಅದಕ್ಕೆ ಕೆಲವೊಂದಷ್ಟು ಆನ್ಸರ್ಸ್ ಸಿಗ್ತಾ ಹೋಯಿತು. ಎಲ್ಲ ಆನ್ಸರ್ ಸಿಗೋಕ್ಕಿಂತ ಮುಂಚೆನೇ ಐ ವಾಸ್ ಔಟ್ ಆಫ್ ದಟ್ ಶಿಟ್ ಪ್ಲೇಸ್. ನನಗೆ ಯಾರ ಮೇಲೂ ಕೋಪ ಅನ್ನೋದಾಗಲಿ, ರಿವೆಂಜ್ ಆಗಲಿ, ಅಥವಾ ಯಾರನ್ನೋ ಒಬ್ಬರನ್ನ ಡಿಮೇನ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಲ್ಲ. ಆದರೆ ಸತ್ಯದ ಮುಂದೆ ಎಲ್ಲರೂ ತಲೆ ಬಾಗಬೇಕು. ಯಾವುದು ಸರಿ, ಯಾವುದು ಸತ್ಯ, ಅದು ಗೆಲ್ಲಬೇಕು. ಸತ್ಯವನ್ನು ಮರೆಮಾಚಬಹುದೇ ವಿನಃ ಅದನ್ನು ಸಾಯಿಸೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಆ ಸತ್ಯ ಅನ್ನೋದು ಬೆಂಕಿಯಾಗಿ ಪ್ರಜ್ವಲಿಸುತ್ತೆ. ಆ ಬೆಂಕಿ ಬಗ್ಗೆ ಭಯ ಇರಬೇಕು. ಎಟ್ ದ ಸೇಮ್ ಟೈಮ್ ಅನ್ನೆಸೆಸರಿ ಸಿಚುವೇಶನ್ಸಲ್ಲಿ, ಅನ್ನೆಸೆಸರಿ ಪ್ಲೇಸಸಲ್ಲಿ, ಅನ್ನೆಸೆಸರಿ ಪೀಪಲ್ನ ನಾವು ಎಲ್ಲರ ವಿರುದ್ಧ ಹೋರಾಟ ಮಾಡಿಬಿಡ್ತೀನಿ ಅನ್ನೋದು ಕೂಡ ಸ್ಮಾರ್ಟ್ ವೇ ಆಫ್ ಡೀಲಿಂಗ್ ವಿತ್ ಲೈಫ್ ಅಲ್ವೇ ಅಲ್ಲ. ಯು ಶುಡ್ ನೋ ವೆನ್ ಟು ಕ್ವಿಟ್, ವೆನ್ ಟು ಟೇಕ್ ಸ್ಟ್ಯಾಂಡ್ ಆ್ಯಂಡ್ ವೆನ್ ಟು ಫೈಟ್ ಬ್ಯಾಕ್. ಸೊ ಕೆಲವೊಂದಷ್ಟು ಸಂದರ್ಭದಲ್ಲಿ ಸಮಯ ಅನ್ನೋದು ಎಲ್ಲವನ್ನ ನಿರ್ಧಾರ ಮಾಡುತ್ತೆ. ಆ ನಿರ್ಧಾರ ಮಾಡೋವರೆಗೂ ನಾವು ನಮ್ಮ ಸಮಯವನ್ನು ಕರೆಕ್ಟಾಗಿರುವಂತಹ ವೇಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಹಾಗಾಗಿ ಈ ಒಂದು ಮೊದಲನೇ ಪಾಠ ಅನ್ನೋದು, ಈ ಪಾಠ ನನಗೆ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಯಾವಾಗಲೂ ನಾನು ಕೇಳಿದ್ದು, ಆನ್ಸರ್ ಮಾಡಿದ್ದು, ಅಥವಾ ಕಾನ್ಷಿಯಸ್ ಆಗಿ ಕೇಳಿಸ್ಕೊಳ್ತಾ ಇದ್ದಿದ್ದು ಆ ಇಂಟ್ಯೂಷನ್ ಪವರ್ ಅನ್ನೋದು, ಗಟ್ ಫೀಲಿಂಗ್ ಅನ್ನೋದು ಏನು ಹೇಳುತ್ತೆ ಅನ್ನೋದನ್ನೇ. ಆದರೆ 2023ರ ಸ್ಟಾರ್ಟಿಂಗ್ ಟೈಮಲ್ಲೇ ಇದೆ ಅಲ್ಲ, ಇಂಟ್ಯೂಷನ್ ಪವರ್ ಅನ್ನೋದು ಎಷ್ಟು ಪವರ್ಫುಲ್ ಇರುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ರೀಡಿಂಗ್ ಕೊಡ್ತು ನನಗೆ. ಸೊ ಅದಾದಮೇಲೆ ನನಗೆ ಸುಮಾರು ವರ್ಷದಿಂದ, ಅಂದರೆ ಈ ಕಾಲೇಜ್ ಮುಗೀತು, ಮಾಸ್ಟರ್ ಮುಗಿಸಾದ್ಮೇಲೆ ನಾನು ನನ್ನ ಫೀಲ್ಡನ್ನೇ ಚೇಂಜ್ ಮಾಡಿ ಜರ್ನಲಿಸಮ್ಗೆ ಬಂದೆ. ಅಲ್ಲಿ ಕೆಲಸ ಮಾಡಿದೆ. ಆ ನಂತರದಲ್ಲಿ ಕೆಲಸ ಬಿಟ್ಟಾದಮೇಲೆ ಬ್ರೇಕ್ ತೊಗೋಬೇಕು ಅಂದ್ಕೊಳ್ಳೋ ಟೈಮಲ್ಲಿ ಇನ್ನೊಂದು ಅಪಾರ್ಚುನಿಟಿ ಬಂತು, ಅಲ್ಲೊಂದು ವರ್ಷ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನನಗೆ ಲಾಂಗ್ ಬ್ರೇಕ್ ಅನ್ನೋದು ಯಾವತ್ತೂ ಸಿಕ್ಕೇ ಇರಲಿಲ್ಲ. ಸೊ ಐ ಥಾಟ್ ದಿಸ್ ಈಸ್ ದ ಹೈ ಟೈಮ್, ಐ ನೀಡ್ ಟು ಟೇಕ್ ಅ ಬ್ರೇಕ್. ಆ್ಯಂಡ್ ಎಸ್ಪೆಷಲಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಫಿಗರ್ ಔಟ್ ಮಾಡಬೇಕಿತ್ತು. ಬಟ್ ಈ ಟೈಮಲ್ಲಿ ನನಗೆ ಕಂಪ್ಲೀಟ್ ಕ್ಲಾರಿಟಿ ಇತ್ತು, ನಾನು ಯಾರ ಸಲುವಾಗೂ ಕೆಲಸ ಮಾಡಲ್ಲ, ಯಾರ ಕೆಳಗೂ ಕೆಲಸ ಮಾಡಲ್ಲ. ಯಾವ ಅಜೆಂಡಾ ಇರಲಿ, ಐಡಿಯಾ ಇರಲಿ, ಏನೇ ಹಿಡನ್ ಅಜೆಂಡಾ ಇರಲಿ, ಎವ್ರಿ ಕಂಪ್ನಿ ಹ್ಯಾಸ್ ಸಮ್ ಹಿಡನ್ ಅಜೆಂಡಾ, ಎವ್ರಿ ಐಡಿಯಾಲಜಿ ಹ್ಯಾಸ್ ಸಮ್ ಪರ್ಸ್ನಲ್ ಇಂಟ್ರೆಸ್ಟ್. ಸೊ ಐ ವಿಲ್ ಮೇಕ್ ಶೋರ್ ಈ ಒಂದು 2 ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಯಾರ ಹಿಡನ್ ಅಜೆಂಡಾ, ಸೆಲ್ಫ್ ಇಂಟ್ರೆಸ್ಟ್ ಸಲುವಾಗಿ ಕೆಲಸ ಮಾಡಲ್ಲ. ಐ ವಿಲ್ ವರ್ಕ್ ಫಾರ್ ಮೈ ಸೆಲ್ಫ್ ಇಂಟ್ರೆಸ್ಟ್. ಬಿಕಾಸ್ ಇಲ್ಲಿ ಯಾವತ್ತೂ ಕೂಡ ಪರ್ಸ್ನಲ್ ಎಥಿಕ್ಸ್, ಪ್ರೊಫೆಷ್ನಲ್ ಎಥಿಕ್ಸ್ ಕ್ಲಾಶ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬಿಸ್ನೆಸ್ ಎಥಿಕ್ಸ್ವರೆಗೂ ಓಕೆ, ಬಟ್ ಯಾವಾಗ ಆ ಬಿಸ್ನೆಸ್ ಅನ್ನೋದು ಇಮ್ಮೋರಲ್ ಇರುತ್ತೆ, ಇಲ್ಲೀಗಲ್ ಇರುತ್ತೆ, ದಟ್ಸ್ ನಾಟ್ ಫೈನ್ ಫಾರ್ ಮೀ. ಹಾಗಾಗಿ ಸೊ ನಾನು ನನ್ನ ಜೊತೆನೇ ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತೀನಿ ಅನ್ನೋ ಕ್ಲಾರಿಟಿ ಸಿಕ್ತು. ಬಟ್ ಇನ್ ಬಿಟ್ವೀನಲ್ಲಿ 1.5 ತಿಂಗಳ ನಾನು ಏನೂ ಮಾಡಿಲ್ಲ, ಯಾವುದೇ ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಬೆಳಗ್ಗೆ ಎದ್ದು ಊಟ ತಿಂಡಿ ಮಾಡಿಕೊಂಡು, ಟ್ರಿಪ್ ಇದ್ದರೆ ಟ್ರಿಪ್ಪಿಗೆ ಹೋಗ್ಕೊಂಡು, ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು, ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು, ಎಕ್ಸಾಕ್ಟ್ ಒಂದು ಆರಾಮ್ ಫ್ರೀ ಲೈಫ್ ಇರುತ್ತಲ್ವ, 1.5 ತಿಂಗಳ ನಾನು ಏನೂ ಕೆಲಸ ಮಾಡಿಲ್ಲ, ಏನು ಮಾಡಬೇಕು ಅಂತಲೂ ಅಂದ್ಕೊಂಡಿಲ್ಲ. ಬಿಕಾಸ್ ಐ ಗೇವ್ ಮೈ ಸೆಲ್ಫ್ ದಟ್ ಲಕ್ಸುರಿ. ಆ ಟೈಮಲ್ಲಿ ನನಗೆ ಬೇಕಿತ್ತದು. ಹಾಗಾಗಿ ನಾನು ಕೊಟ್ಕೊಂಡೆ, ಪಾಸ್ ಆಗು, ಕಾಮ್ ಡೌನ್ ಆಗು, ಆರಾಮಾಗಿ ತಗೋ ಲೈಫನ್ನು. ಇಟ್ಸ್ ನಾಟ್ ಅ ರೇಸ್. ಆ್ಯಂಡ್ ನೌ ಯು ಆರ್ ಟೇಕಿಂಗ್ ಅ ಡಿಸಿಷನ್ ಟು ಇನ್ವೆಸ್ಟ್
2 years ಆಫ್ ಟೈಮ್ ಆನ್ ಯುವರ್ ಸೆಲ್ಫ್, ರಿಡೀಮಿಂಗ್ ನಥಿಂಗ್. ನಾನು ಏಪ್ರಿಲ್ ಸ್ಟಾರ್ಟಿಂಗ್ವರೆಗೂ ಕೂಡ ಯೂಟ್ಯೂಬನ್ನು ಸೀರಿಯಸ್ ಆಗಿ ತೊಗೋತೀನಿ ಅಥವಾ ಸೋಷಿಯಲ್ ಮೀಡಿಯಾವನ್ನು ಸೀರಿಯಸ್ ಆಗಿ ತೊಗೊಳ್ತೀನಿ ಅನ್ನುವಂಥ ಯಾವುದೇ ಪ್ಲ್ಯಾನು ಮಾಡಿಲ್ಲ, ಯಾವುದೇ ಸ್ಟ್ರಾಟಜಿ ಜೊತೆ ನಾನು ಏನೂ ಶುರು ಮಾಡಿಲ್ಲ. ಬಟ್ ಐ ಸ್ಟಾರ್ಟೆಡ್ ವಿತ್ ಒನ್ ಪ್ಯೂರ್ ಇಂಟೆನ್ಷನ್. ನನಗೆ ಯಾವ ವಿಚಾರಗಳಲ್ಲಿ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಆ್ಯಕ್ಸೆಸ್ ಅನ್ನೋದು ಎಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಟ್ ದ ಸೇಮ್ ಟೈಮ್ ಯಾರ್ಯಾರು ಹಿಡನ್ ಅಜೆಂಡಾ ಇಟ್ಕೊಂಡು ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಶೀಲ್ಡ್ ಮಾಡ್ಕೊಂಡಿದ್ದಾರಲ್ವಾ, ಅವರೆಲ್ಲರಿಗಿಂತ ಒಂದು ಹೆಜ್ಜೆ ಇಂಟೆನ್ಷನ್ ಪ್ಯೂರ್ ಆಗಿ ಇಟ್ಟು ಯಾವ ಸನಾತನ ಧರ್ಮ ಎಷ್ಟು ಪ್ಯೂರ್ ಇದೆ, ಅದು ಅದರ ಹಿನ್ನೆಲೆ ಏನು, ಅದರ ಪರಂಪರೆ ಏನು, ಇದನ್ನು ಯಾವುದೇ ಜಾತಿಗೆ ಸೀಮಿತ ಮಾಡುತ್ತೆ, ಯಾವುದೇ ಒಂದು ರಿಲಿಜನ್ಗೆ ಸೀಮಿತ ಮಾಡುತ್ತೆ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೀಮಿತ ಮಾಡುತ್ತೆ, ಅದರ ವಾಸ್ನೆಸ್ ಅನ್ನೋದನ್ನು ಹೇಳಬೇಕು. ಯಾಕೆಂತಂದರೆ ನನ್ನ ಕ್ಯೂರಿಯಾಸಿಟಿ, ನನ್ನ ಪ್ರತಿಯೊಂದು ಕಾಂಟೆಂಟ್ ಅನ್ನೋದು ಇಟ್ ಸರ್ವ್ಸ್ ಮೈ ಕ್ಯೂರಿಯಾಸಿಟಿ ಫಸ್ಟ್. ಎಟ್ ದ ಸೇಮ್ ಟೈಮ್ ನಂತರದ್ದೇ ಬಹಳಷ್ಟು ಜನರಿಗೆ ಇದನ್ನು ತಿಳ್ಕೊಳ್ಳುವಂತಹ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಫಾರ್ ಮೀ ಸನಾತನ ಧರ್ಮ ಈಸ್ ಹ್ಯುಮ್ಯಾನಿಟಿ. ಹ್ಯುಮ್ಯಾನಿಟಿ ಇಲ್ಲದೆ ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನು ಅಥವಾ ಯಾವುದೇ ಪೊಲಿಟಿಕಲ್ ಲೀಡರನ್ನು ಅಥವಾ ನಿಮಗೆ ಯಾರು ಫಂಡ್ ಮಾಡ್ತಾರೋ ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಅದು ಸನಾತನ ಧರ್ಮದ ವ್ಯಾಪ್ತಿಯಲ್ಲಿ ಬರೋದೇ ಇಲ್ಲ. ಯಾಕೆಂದರೆ ಧರ್ಮ ಅಂತಂದ್ರೇ ಹ್ಯುಮ್ಯಾನಿಟಿ. ಅದಕ್ಕೆ ಅದರದ್ದೇ ಆಗಿರುವಂತಹ ದರ್ ಇಸ್ ನೋ ನಾನ್ಸೆನ್ಸ್ ಇನ್ ದಿಟ್. ಹಾಗಾಗಿ ನನಗೆ ಅದನ್ನು ಹೇಳಬೇಕು. ಇದನ್ನೇ ಅಂದರೆ ನಾವು ಕೊಡುವಂತಹ ಕರ್ಮ ಅನ್ನೋದಿರುತ್ತಲ್ವ ಸಮಾಜದಲ್ಲಿ, ಒಂದು ಗುಡ್ ಕರ್ಮವನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಪ್ಯೂರ್ ಇಂಟೆನ್ಷನ್ ಶುರುವಾಯಿತು. 2 ವರ್ಷ ನಾನು ಟೈಮ್ ಕೊಟ್ಕೊಂಡಿದ್ದೆ. ಅದರಿಂದ ನನಗೇನು ಇನ್ಕಮ್ ಬರ್ತೋದ್ರೂ ಪರವಾಗಿಲ್ಲ, ಬಿಕಾಸ್ ಐ ವಿಲ್ ಸೆಟ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಯಾಕೆಂತಂದರೆ ನಾವು ಈ ಭೂಮಿ ಮೇಲೆ ಬಂದಿರೋದು ಒಂದಷ್ಟು ಅಪಾರ್ಚುನಿಟಿಯನ್ನು ಗಳಿಸ್ಕೊಂಡು ಅದ್ರ ಮೂಲಕ ನಮ್ಮಿಂದ 4 ಜನ ಚೆನ್ನಾಗಿರಬೇಕು, ಎಟ್ ದ ಸೇಮ್ ಟೈಮ್ ನಾವು ಚೆನ್ನಾಗಿರಬೇಕು. ಆ ಚೆನ್ನಾಗಿರಬೇಕು ಅಂತಂದರೆ ದುಡ್ಡು ಅನ್ನೋದು ವೆರಿ ಇಂಪಾರ್ಟೆಂಟ್. ಆದರೆ ದುಡ್ಡೇ ಎಲ್ಲ ಅಲ್ಲ. ಬಟ್ ದುಡ್ಡಿಂದ ನಿಮಗೆ ಒಂದು ಕಂಫರ್ಟೇಬಲ್ ಲೈಫ್ ಸ್ಟೈಲನ್ನು ಲೀಡ್ ಮಾಡುವಂತಹ ತಾಕತ್ತನ್ನು ಬೆಳೆಸ್ಕೊಳ್ಬೇಕು. ನೀವು ಹುಡುಗ ಆಗಿರಿ, ಹುಡುಗಿ ಆಗಿರಿ, ಯಾರೇ ಆಗಿರಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಈಸ್ ನೆಸೆಸರಿ ಆ್ಯಂಡ್ ಸೋ ಈಸ್ ಇಮೋಷನಲ್ ಇಂಡಿಪೆಂಡೆನ್ಸ್. ಅದನ್ನು ನೀವು ಗಳಿಸ್ಕೊಳ್ಳದೆ ಬಾಕಿ ಏನೇ ನೀವು ಗಳಿಸ್ಕೊಂಡ್ರಿ ಅಂದರೂ ಕೂಡ ಇಟ್ಸ್ ನಾಟ್ ಆ್ಯಕ್ಚುಲಿ ಆ್ಯಡ್ಸ್ ಅಪ್ ಟು ಯುವರ್ ಸಕ್ಸಸ್. ಸೊ ನನ್ನ ಪ್ರಕಾರ ಆ ಒಂದು ಏಪ್ರಿಲ್, ಮೇ, ಜೂನ್, ಜುಲೈ ಅನ್ನುವಂಥ ಪೀರಿಯಡ್ ಇದೆ ಅಲ್ವಾ, ಆ ಪೀರಿಯಡಲ್ಲಿ ನನ್ನ ಲೈಫಲ್ಲಿ ನನಗೆ 2ನೇ ಒಂದು ಪಾಠ ಅನ್ನೋದು ವಾವ್ ಅನ್ನೋ ರೀತಿಯಲ್ಲಿ ಸಿಕ್ತು. ಏನಪ್ಪ ಅಂತಂದರೆ, ಯು ಆರ್ ಆ್ಯಕ್ಚುಲಿ ಮೋರ್ ದ್ಯಾನ್ ವಾಟ್ ಯು ಥಿಂಕ್. 3 ಕ್ಯಾಟಗರಿ ಜನ ಇರ್ತಾರೆ. ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇರೋರು, ಅಂದರೆ ಅಂಡರ್ ಕಾನ್ಫಿಡೆಂಟ್ ಇರೋರು, ಕಾನ್ಫಿಡೆನ್ಸ್ನಲ್ಲಿ ಮಾತಾಡುವಂಥವ್ರು ಅಥವಾ ಕೆಲಸ ಮಾಡುವಂಥವ್ರು. 3ನೇವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅನ್ನೋದು. ನನಗೆ ಚಿಕ್ಕ ವಯಸ್ಸಿಂದ ಕೂಡ ನಾನು ನನ್ನನ್ನು ಈ ಮಧ್ಯದ ಕ್ಯಾಟಗರಿ, ಅಂದರೆ ಕಾನ್ಫಿಡೆನ್ಸ್, ನನಗೆ ಬೇರೆ ಯಾರದ್ದೇ ಸಹಾಯ ಸಿಕ್ಕಿಲ್ಲ ಅಂದ್ರೂ ಕೂಡ ಐ ಆಮ್ ಇನಫ್ ಅನ್ನೋದಿದೆ. ಅದನ್ನು ನಾನು ಬಿಲೀವು ಮಾಡ್ತೀನಿ ಆ್ಯಂಡ್ ಐ ಹ್ಯಾವ್ ಗಾಟ್ ದ ಸ್ಕಿಲ್ಸ್ ಟು ಜಸ್ಟಿಫೈ ದ್ಯಾಟ್. ಬಟ್ ತುಂಬ ಜನರಿಗೆ ನನಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅನ್ನುವಂತಹ ಭಾವನೆಗಳಿತ್ತು. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪದೇ ಪದೇ ನಿಮಗೆ ಅದೇ ಮಲ್ಟಿಪಲ್ ಟೈಮ್ಸ್ ಅದೇ ಕಮೆಂಟ್ಸ್ ಬರ್ತಾ ಇರುವಾಗ, ನಿನ್ನ ಆ್ಯಟಿಟ್ಯೂಡ್ ನೋಡಿದ್ರೆ ಹಾಗನ್ಸುತ್ತೆ, ನಿನ್ನ ಮುಖ ನೋಡಿದ್ರೆ ಹಾಗನ್ಸುತ್ತೆ, ನೀನು ಸ್ವಲ್ಪ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅವಳು ಅಂತ ಅನಿಸುತ್ತೆ, ಹೀಗಿದ್ದೆಲ್ಲ ಹೇಳಿದಾಗ ಹೌದಾ ಇರಬಹುದಾ ಅನ್ನುವಂಥ ಒಂದು ಥಾಟ್ ಬರುತ್ತೆ. ಬಟ್ ಐ ನೆವರ್ ಬಿಲೀವ್ಡ್ ದ್ಯಾಟ್ ಎನಿವೇ. ಬಟ್ ಒಂದು ಥಾಟ್ ಅನ್ನೋದು ಶುರುವಾಗಿತ್ತು. ಬಟ್ ಈ 4 ತಿಂಗಳಿದೆ ಅಲ್ವಾ, ಆ 4 ತಿಂಗಳಲ್ಲಿ ನಾನು ಆ್ಯಕ್ಚುಲಿ ಓವರ್ ಕಾನ್ಫಿಡೆಂಟ್ ಅಲ್ಲ, ಐ ಅಂಡರ್ ಎಸ್ಟಿಮೇಟೆಡ್ ಮೈ ಸೆಲ್ಫ್. ನನಗೆ ನನ್ನ ಸೆಲ್ಫ್ ವರ್ತ್ ಅನ್ನೋದು ಗೊತ್ತಿತ್ತು ಡೆಫಿನೆಟ್ಲಿ. ಬಟ್ ಏನು ಮಾಡಬಲ್ಲೆ ಅನ್ನೋದನ್ನು ನನಗೆ ನಾನೇ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ಕೊಟ್ಟೆ. ಸೊ ಆ್ಯಕ್ಚುಲಾಗಿ ನಾನು ಅಂದರೆ ಫೆಬ್ಬಲ್ಲಿ ನಾನು ರಿಸೈನ್ ಮಾಡಿದ್ದು ಸೋಲೋ ಅಲ್ಲ, ನಾನು ರಿಸೈನ್ ಮಾಡಿದ್ದು ಆ್ಯಸ್ ಅ ಟೀಮ್. I was the single army there, and this single army is sufficient to build an empire. ಅದು ಗೊತ್ತಾದಮೇಲೆ ನನಗೆ ಸೊ ಆ 4 ತಿಂಗಳಲ್ಲಿ ಏನೇನು ಕಾಂಟೆಂಟ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡಿದೆ. ನಾನು ಕಾನ್ಷಿಯಸ್ ಆಗಿ ಕಾಂಟೆಂಟನ್ನು ಪ್ಲ್ಯಾನ್ ಮಾಡಿದ್ದು ಅಂತಂದರೆ ಥಿಂಕ್ 3 ಥಿಂಗ್ಸ್. ಬಟ್ ಆಮೇಲೆ ಏನೇನು ಬಂತು, ಯಾವ ಫ್ಲೋದಲ್ಲಿ ಹೋಯಿತು, ಐ ಟುಕ್ ದ ಸೇಮ್ ವೇ. ಆ್ಯಂಡ್ ನನಗೆ ಒಂದು ಇದ್ದಿದ್ದೇನು ಅಂತಂದರೆ, ಒಂದಷ್ಟು ಜನರಿಗೆ ಅದು ಇನ್ಸ್ಪಿರೇಷನ್ ಕೊಡಬೇಕು, ಹೋಪ್ಸ್ ಕೊಡಬೇಕು, ಇಲ್ಲ ಫೀಲ್ ಗುಡ್ ವೈಬ್ ಕೊಡಬೇಕು, ಇಲ್ಲ ಅವರಿಗೆ ಜೀವನದಲ್ಲಿ ಏನೋ ಒಂದು ಚೆನ್ನಾಗಿದೆ ಅಪ್ಪ, ಒಳ್ಳೆ ಕಾಂಟೆಂಟ್ ಇದೆ,
ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ನಮಗೆ ನಾಲೆಜನ್ನು ಗಳಿಸಿಕೊಳ್ಳೋಕೆ ಸಹಾಯ ಮಾಡಬಹುದು ಅನ್ನುವಂಥದ್ದು. ಯಾಕೆಂತಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಸಾಕಷ್ಟು ನೆಗೆಟಿವಿಟಿ ಅನ್ನೋದಿದೆ. ನನ್ನ ಪ್ರಕಾರ ದರ್ ಇಸ್ ನಥಿಂಗ್ ನೆಗೆಟಿವ್ ಇನ್ ದಿಸ್ ಯೂನಿವರ್ಸ್, ಬಿಕಾಸ್ ನಾವು ತಿಳ್ಕೊಳ್ಳೋದದು. ನಾವು ಯಾವತ್ತೂ ಕೂಡ ಪ್ರಾಫಿಟ್ ಸೈಡಲ್ಲೇ ಇರ್ತೀವಿ, ನಾವು ಯಾವತ್ತೂ ಕೂಡ ಪಾಸಿಟಿವ್ ಫ್ರೇಮಲ್ಲೇ ಇರ್ತೀವಿ. ಈ ಕಳ್ಕೊಳ್ಳೋದು ಗಳಿಸ್ಕೊಳ್ಳೋದೆಲ್ಲ ನನ್ನ ಪ್ರಕಾರ ಭ್ರಮೆ. ಅದು ಇಟ್ಸ್ ಜಸ್ಟ್ ಸ್ಟೇಟ್ ಆಫ್ ಮೈಂಡ್, ಹೌ ಯು ಟೇಕ್ ಇಟ್. ಸೊ ಈ 4 ತಿಂಗಳಲ್ಲಿ ನಾನು ಏನೇನು ಕಾಂಟೆಂಟನ್ನು ಕ್ರಿಯೇಟ್ ಮಾಡಿದೆ ಅದಕ್ಕೆ ಸಿಕ್ಕಂತಹ ರೆಸ್ಪಾನ್ಸ್ ಇದೆ ಅಲ್ವಾ, ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ ಒಂದು ಟೈಮಲ್ಲಿ ಡೆಫಿನೆಟ್ಲಿ 2 ವರ್ಷದ ಒಳಗಡೆ ಹಿಂಗಿದ್ದೊಂದು ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಆ 4 ತಿಂಗಳಲ್ಲಿ ಏನೇನು ಗ್ರೋತ್ ಸಿಕ್ತಲ್ವಾ, ಏನೋ ಭಯಂಕರ ದುಡ್ಡು ಸಿಕ್ತು ಅನ್ನೋದನ್ನು ಹೇಳ್ತಾ ಇಲ್ಲ, ಬಟ್ ಜನರ ಎಕ್ಸೆಪ್ಟೆನ್ಸ್ ಆ್ಯಂಡ್ ಅಡ್ಮಿರೇಷನ್ ಅನ್ನೋದಿದೆ ಅಲ್ವಾ, ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅದಾದಮೇಲೆ ಉಳಿದಿರುವಂತಹ ಒಂದಷ್ಟು ತಿಂಗಳ ನೋಡಿದಾಗ ಈ ಮಧ್ಯದಲ್ಲಿ ನಾನು ಯಾವತ್ತೂ ಕೂಡ ಐ ವಿಲ್ ನಾಟ್ ಸೇ, ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸತಿ ಕೇಳ್ತಿರ್ತಾರೆ ಹೆಂಗೆ ಅಷ್ಟು ಎನರ್ಜಿಯಲ್ಲಿ ಇರ್ತೀರಾ, ನೀವು ಹ್ಯಾಪಿಯಾಗಿರ್ತೀರಾ, ಯು ಆರ್ ಸೋ ಲಕ್ಕಿ. ಸಿ, ಐ ಚೂಸ್ ಟು ಬಿ ಹ್ಯಾಪಿ, ಐ ಚೂಸ್ ಟು ಬಿ ಎನರ್ಜೆಟಿಕ್. ಯಾಕೆ ಅಂತಂದರೆ ಲೈಫನ್ನು ದೇವರು ಕೊಟ್ಟಿರೋದು ಆ ಕಾರಣಕ್ಕೋಸ್ಕರ. ಖುಷಿಯಾಗಿರು, ಏನಾದರೂ ಗಳಿಸ್ಕೋ. ಅದರ ಅರ್ಥ ಇಮೋಷನ್ಸ್ ಬೇರೆ ಇಲ್ಲ ಅಂತ ಅಲ್ಲ. ಐ ವಿಲ್ ನಾಟ್ ಶೋ ಮೈ ವಲ್ನರೇಬಲ್ ಸೈಡ್ ಟು ಹೋಲ್ ಆಫ್ ದ ಯೂನಿವರ್ಸ್. ನನಗೆ ನನ್ನದೇ ಆಗಿರುವಂಥ ಒಂದು ಕ್ಲೋಸ್ ಸರ್ಕಲ್ ಇದೆ, ಅಥವಾ ನನಗೆ ಅದನ್ನು ಹೇಗೆ ಡೀಲ್ ಮಾಡಬೇಕು ಅನ್ನುವಂಥ ಐಡಿಯಾ ಇದೆ. ಆ ಐಡಿಯಾ ಇದ್ದಿದ್ದರಿಂದ ಐ ವಿಲ್ ಮೇಕ್ ಶ್ಯೂರ್ ಓನ್ಲಿ ಗುಡ್ ಕಾಂಟೆಂಟ್ಸ್, ಗುಡ್ ವೈಬ್ ಕಾಂಟೆಂಟ್ಸ್ ಇನ್ ಮೈ ಸೋಷಿಯಲ್ ಮೀಡಿಯಾ. ಅದು ನನ್ನ ಕಾನ್ಷಿಯಸ್ ಡಿಸಿಷನ್. ಅದರರ್ಥ ನಂಗೆ ಕಷ್ಟಗಳೇ ಇಲ್ಲ, ನೋವೇ ಇಲ್ಲ, ಡಿಸಪಾಯಿಂಟ್ಮೆಂಟೇ ಇಲ್ಲ, ಸೋಲೇ ಇಲ್ಲ, ರಿಜೆಕ್ಷನ್ನೇ ಇಲ್ಲ. ನೋ, ಎವ್ರಿಬಡಿ ಹ್ಯಾಸ್ ದ್ಯಾಟ್. ನನಗೂ ಇದೆ. ಬಟ್ ಈ ಒಂದು ವರ್ಷದಲ್ಲಿ ನನಗೇನು ಥರ್ಡ್ ಲೆಸನ್ ಅನ್ನೋದಿತ್ತಲ್ವ, ಇಮೋಷ್ನಲ್ ಸ್ಟೆಬಿಲಿಟಿ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಇಮೋಷ್ನಲಿ ವೆರಿ ಸ್ಟೇಬಲ್ ಪರ್ಸನ್. ಅದರರ್ಥ ಅವರು ಸ್ಟೋನ್ ಹಾರ್ಟೆಡ್ ಪರ್ಸನ್ ಅಂತ ಅಲ್ಲ. ಆ ವ್ಯಕ್ತಿಗೆ ಈ ಒಂದು ಫೀಲಿಂಗನ್ನು ಎಷ್ಟು ನಿಮಿಷದವರೆಗೆ, ಎಷ್ಟು ಗಂಟೆವರೆಗೆ ಫೀಲ್ ಮಾಡಿ ಬಿಡಬೇಕು ಅನ್ನೋದು ಗೊತ್ತಿರುತ್ತೆ. ದ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಅನ್ನೋದಿರುತ್ತಲ್ವ, ನನಗೆ ಇದು ಯಾವಾಗಲೂ ಅರ್ಥ ಆಗ್ತಿರಲಿಲ್ಲ. ಬಟ್ ಐ ಬಿಕೇಮ್ ಅ ಪರ್ಸನ್ ವಿದೌಟ್ ರಿಯಲೈಸಿಂಗ್ ದ್ಯಾಟ್ ಐ ಬಿಕೇಮ್ ದಿಸ್ ಪರ್ಸನ್. ಅದು ನನಗೊಂದು ರೀತಿಯಲ್ಲಿ ಶಾಕ್, ಸರ್ಪ್ರೈಸ್ ಎಲ್ಲ ಮಿಕ್ಸ್ಚರ್, ಹೆಂಗಾಗ್ಬಿಟ್ಟೆ ಗುರು ಅನ್ನೋ ಥರದಲ್ಲಿ. ಬಟ್ ಐ ಆಮ್ ಸೋ ಗ್ಲ್ಯಾಡ್ 2023 ಅನ್ನೋದು ಕೆಲವೊಂದಷ್ಟು ಸಿಚುವೇಶನ್ ಅನ್ನೋದನ್ನು ನನಗೆ ಕೊಟ್ಟು ಇಟ್ ಮೇಡ್ ಮೀ ಆ್ಯನ್ ಎನರ್ಜಿ ಕನ್ವರ್ಟರ್. ಅಂದರೆ ನೀವು ನನ್ನನ್ನು ಯಾವುದೇ ಸಿಚುವೇಶನ್ ತೊಗೊಂಡೋಗಿ ಬಿಸಾಕಿ, ಐ ವಿಲ್ ಟರ್ನ್ ದ್ಯಾಟ್ ಸಿಚುವೇಶನ್ ಇಂಟು ಮೈ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಆ ಪ್ರಿವಿಲೇಜ್ಡ್ ಆಗಿರುವಂತಹ ಸಿಚುವೇಶನನ್ನು ನಾನು ಕ್ರಿಯೇಟ್ ಮಾಡಬಲ್ಲೆ. ನನ್ನ ಎನರ್ಜಿ ಅನ್ನೋದಿದೆ ಅಲ್ವಾ, ಆ ಎನರ್ಜಿ ಮೂಲಕ, ನನ್ನ ಎಫರ್ಟ್ನ ಮೂಲಕ ಐ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಬಿಕಮ್ಸ್ ಮೈ ಪ್ರಿವಿಲೇಜ್, ದ್ಯಾಟ್ ವರ್ಕ್ಸ್ ಇನ್ ಮೈ ಫೇವರ್. ಸೊ ಅದು ಇಮೋಷ್ನಲ್ ಸ್ಟೆಬಿಲಿಟಿ ಆ್ಯಂಡ್ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಅನ್ನೋದಿರುತ್ತಲ್ವ, ಅದಿದ್ದಾಗ ಬರುತ್ತೆ. ಅದು ಹೇಗೆ ಬಂತು ಅನ್ನೋದು ಐ ಹ್ಯಾವ್ ನೋ ಐಡಿಯಾ, ಬಟ್ ಐ ರಿಯಲಿ ವಾಂಟೆಡ್ ಟು ಬಿ ದ್ಯಾಟ್ ಪರ್ಸನ್. ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ಟು ಬಿಕಮ್ ದ್ಯಾಟ್ ಪರ್ಸನ್. ಮೇ ಬಿ ಅದು ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಟೈಮ್ ನನಗೆ ಗೊತ್ತಾಗಿಲ್ಲ, ಬಟ್ ಒಂದು ರೀತಿಯಲ್ಲಿ 2023 ಅನ್ನೋದು ನನ್ನನ್ನು ಇಮೋಷ್ನಲಿ ವೆರಿ ಸ್ಟೇಬಲ್ ಪರ್ಸನ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮ್ಮನೆ ತಮಾಷೆಗೆ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ ಆಯಿತಾ, ನೋಬಡಿ ಕ್ಯಾನ್ ಹರ್ಟ್ ಮೀ ಆ್ಯಂಡ್ ನೋಬಡಿ ಕ್ಯಾನ್ ಮೇಕ್ ಮೀ ಹ್ಯಾಪಿ, ಓನ್ಲಿ ಐ ಕ್ಯಾನ್ ಮೇಕ್ ಇಟ್ ಅನ್ನೋದು. ಆ ಐ ಅಂತಂದರೆ ಅಹಂಕಾರದಲ್ಲಿ ಹೇಳ್ತಾ ಇರೋದಲ್ಲ, ಅಂದರೆ ಆ ದೇವರ ಎನರ್ಜಿ ಅನ್ನೋದಿರುತ್ತೆ, ಅನುಗ್ರಹ ಅನ್ನೋದಿರುತ್ತಲ್ವಾ. ಸೊ ಅದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ 3 ಯಾವುದ್ಯಾವುದು ಅಂತಂದರೆ, ಲೆಸನ್ ನಂಬರ್ 1, ಯುವರ್ ಇಂಟ್ಯೂಷನ್ ನೆವರ್ ಲೈಸ್. ಲೆಸನ್ ನಂಬರ್ 2, you are more than what you think. Lesson number 3, emotional stability. These are my biggest and amazing, mind-blowing and wonderful life lessons that 2023 gave me. ಆ್ಯಂಡ್ ಇದೆಲ್ಲದರ ಜೊತೆಗೆ 2023 ಅನ್ನೋದು ನನಗೆ ಒಂದು ದೊಡ್ಡದಾಗಿರುವಂತಹ ಕಮ್ಯುನಿಟಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದು ಯೂಟ್ಯೂಬಲ್ಲಿ ನನ್ನ ಈ ಚಾನಲ್ ಇರಬಹುದು, ಸನಾತನ ಕಥನ ಯೂಟ್ಯೂಬ್ ಚಾನಲ್ ಇರಬಹುದು, ನ್ಯೂಸ್ ಸೆನ್ಸ್ ಇರಬಹುದು. ನ್ಯೂಸ್ ಸೆನ್ಸಲ್ಲಿ ಇನ್ನು ಆ್ಯಕ್ಟಿವ್ ಆಗಬೇಕು ಅನ್ನುವಂತಹ ಮೋಟಿವೇಶನ್ ಇರೋದು ಕೂಡ ಇದೇ ಕಾರಣಕ್ಕೋಸ್ಕರ. ಇನ್ಸ್ಟಾ ಇರಬಹುದು, ಇನ್ಸ್ಟಾದಲ್ಲಿ ಬರುವಂತಹ ಕ್ಯೂಟ್ DMs ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ
ನಿಮ್ಮ ಒಂದು ರೀಲ್ನಿಂದ ಅಥವಾ ನೀವು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕಾಂಟೆಂಟನ್ನು ಮಾಡ್ತಿರಲ್ವಾ, ಅದು ಎಂಥ ಒಳ್ಳೆ ಹೋಪ್ಸನ್ನು ಕೊಡುತ್ತೆ ಲೈಫಲ್ಲಿ, ಇನ್ಸ್ಪೈರ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಹೋಗೋರೆಲ್ಲ DM ಮಾಡ್ತಾ ಇರ್ತಾರೆ, ನಿಮ್ಮ ಕಾಂಟೆಂಟನ್ನು ನೋಡಿಬಿಟ್ಟು ನನಗೆ ನಮ್ಮ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿಲ್ಲ ಅದು ಅರ್ಥ ಆಗ್ತಾ ಇದೆ ಅಕ್ಕ ಅಂತ ಅನ್ನೋದನ್ನು ಹೇಳ್ತಾರೆ. ಸೊ ದ್ಯಾಟ್ ವಾಸ್ ದ ಇಂಟೆನ್ಷನ್. ನಮಗೆ ನಮ್ಮ ಸ್ಕೂಲ್ಸಲ್ಲಿ ರಿಯಲ್ ಹಿಸ್ಟ್ರಿಯನ್ನು ಹೇಳಲಿಲ್ಲ, ಯಾವುದನ್ನು ಕಲಿಸ್ಬೇಕು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಅದನ್ನು ಕಲಿಸ್ಲಿಲ್ಲ. ಸೊ ನೌ ಇಟ್ಸ್ ಟೈಮ್ ದ್ಯಾಟ್ ವಿ ಟೇಕ್ ಚಾರ್ಜ್ ಆ್ಯಂಡ್ ವಿ ಹ್ಯಾವ್ ಟು ಡೆಲಿವರ್ ಇಟ್. ಸೊ ಅಂಥದ್ದೆಲ್ಲ ನೋಡಿದಾಗ ನನಗೆ ಜೊತೆಗೆ ಯಾವಾಗ ನೆಕ್ಸ್ಟ್ ಟ್ರಿಪ್ ಅನ್ನೋದಕ್ಕೆ ಜನ ಜಾಯ್ನ್ ಆಗ್ತಾರಲ್ವ, ಜಸ್ಟ್ ಟು ಮೀಟ್ ಮೀ, ಟ್ರಸ್ಟ್ ಮೀ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಕೆಲವೊಂದಷ್ಟು ವ್ಯಕ್ತಿಗಳು ಪ್ಲೇಸನ್ನು ಕೂಡ ಕೇಳೋದಿಲ್ಲ, ವಿ ವಾಂಟ್ ಟು ಜಾಯ್ನ್ ಅಂತ ಹೇಳ್ತಾರೆ. ಅಂದರೆ ದ್ಯಾಟ್ ಮೇಕ್ಸ್ ಮೈ ಡೇ. ಇವತ್ತು ಕೂಡ ಒಬ್ಬರು ಕಮೆಂಟ್ ಮಾಡಿದರು, ಅವರ ಹೆಂಡತಿ ಮತ್ತು ಅವರು ತುಂಬ ಒಳ್ಳೆ ಫ್ಯಾನ್ ಅಂತ, ತುಂಬ ನೀಟಾಗಿ ಬರೆದು ಅವ್ರದ್ದೊಂದು ಪುಟ್ಟ ಮಗು ಇದೆಯಂತೆ, ಆ ಮಗು ತುಂಬ ಕ್ವೆಶನ್ ಕೇಳ್ತಾ ಇರುತ್ತಂತೆ. ಸೊ ಯು ಮೇಡ್ ಮೈ ಲೈಫ್ ಸೋ ಈಸಿ ದ್ಯಾಟ್ ನಿಮ್ಮ ಸನಾತನ ಕಥನದ ವಿಡಿಯೋನ ಹಾಕಿ ಕೂರಿಸ್ಬಿಡ್ತೀನಿ ನಾನು, ಆ್ಯಂಡ್ ದೇ ವಿಲ್ ಗೆಟ್ ಟು ನೋ ವಾಟ್ ಇಟ್ ಈಸ್ ಅನ್ನೋದನ್ನು ಹೇಳ್ತಿರ್ತಾರೆ. ಹಾಗಾಗಿ ಈ 2023 ಒಂದು ಥ್ರೂ ಔಟ್ ಅಂತ ಹೇಳಬಹುದು. ಇಮೋಷ್ನಲ್ ರೋಲರ್ ಕೋಸ್ಟರ್ ಅನ್ನೋದಿತ್ತು, ಕೆಲವೊಂದಷ್ಟು ಆಗುತ್ತಾ ಇಲ್ವಾ ಅನ್ನುವಂತಹ ಫ್ಲಕ್ಚುಯೇಷನ್ಸ್ ಇತ್ತು, ಟೆನ್ಷನ್ಸ್ ಇತ್ತು, ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ವೆಶನ್ ಇತ್ತು, 2 ವರ್ಷ ಅನ್ನುವಂಥ ಟೈಮ್ ಫ್ರೇಮ್ ಅನ್ನೋದೇನಿತ್ತು ಅದು ಆ್ಯಕ್ಚುಲಿ ನನ್ನ ಫೇವರಲ್ಲಿ ವರ್ಕ್ ಆದರೂ ಕೂಡ ವಿಲ್ ಇಟ್ ಕಂಟಿನ್ಯೂ, ವಿಲ್ ಇಟ್ ಸಸ್ಟೈನ್? ಯಾಕೆಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ಕೂಡ ಗ್ರೋತ್ ಹಿಂಗಾಗ್ತಾ ಹೋಗೋದೇ ಇಲ್ಲ, ಹಿಂಗೋಗುತ್ತೆ ಸಡನ್ನಾಗಿ, ಹಿಂಗೆ ಫ್ಲ್ಯಾಟ್, ಯು ವಿಲ್ ನೆವರ್ ನೋ. ಬಟ್ ನೀವು ಏನು ಮಾಡ್ತಿರ್ತೀರಲ್ವ ಅದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಒಳ್ಳೆ ಇಂಟೆನ್ಷನ್ ಇರಬೇಕು. ಜೊತೆಗೆ ನೀವು ಏನೇ ಹೊರಗಡೆ ಕೊಡ್ತಾ ಇದ್ರೂ ಕೂಡ ದ್ಯಾಟ್ ಈಸ್ ಯುವರ್ ಕರ್ಮ. ಆ ಕರ್ಮ ಪ್ಯೂರ್ ಇಂಟೆನ್ಷನ್ಸಿಂದ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಯಾವತ್ತೂ ಕೂಡ ಹೈಯೆಸ್ಟ್ ಎನರ್ಜಿ ಅನ್ನೋದು ನಮ್ಮನ್ನು ಬ್ಯಾಕ್ ಮಾಡುತ್ತೆ. ಟ್ರಸ್ಟ್ ಮೀ, ಇಟ್ ಬ್ಯಾಕ್ಸ್. ಸೊ ಈ 3 ಲೆಸನ್ ಅನ್ನೋದಿದೆ ಅಲ್ಲ ನನ್ನ ಜೀವನದಲ್ಲಿ 2023 ಒಂದು ಒಳ್ಳೆ ಬೆಟರ್ ಪರ್ಸನನ್ನು, ಲೆಟ್ಸ್ ಸೇ ದ್ಯಾಟ್ ಬೆಟರ್ ಪರ್ಸನ್, ನಾನು ಲಾಸ್ಟ್ ಇಯರ್ ಏನಿದ್ದೆ ಅದಕ್ಕೂ ಲಾಸ್ಟ್ ಇಯರ್ ಏನಿದ್ದೆ ಅದಕ್ಕಿಂತ ಒಂದು ಬೆಟರ್ ಪರ್ಸನನ್ನು, ಪರ್ಸ್ನಾಲಿಟಿಯನ್ನು, ಒಂದು ಬೆಟರ್ ಲೈಫ್ ಸ್ಟೈಲನ್ನು. ಎಲ್ಲ ಟೈಮ್ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಬಟ್ ದುಡ್ಡು ವೆರಿ ಇಂಪಾರ್ಟೆಂಟ್. ಬಟ್ ದುಡ್ಡಿನ ಜೊತೆ ನಿಮಗೆ ನೆಮ್ಮದಿ ಅನ್ನೋದು ಬೇಕು, ಖುಷಿ ಅನ್ನೋದು ಬೇಕು. ನಿಮ್ಮ ಜೀವನದಲ್ಲಿ ಇವತ್ತು ನಾನು ಏನು ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡೋ ರೀತಿಯಲ್ಲಿ ಇರಬೇಕು, ನಿಮ್ಮ ಜೀವನ ನಿಮ್ಮ ಕೈಲಿರಬೇಕು. ಸೊ ಅದನ್ನೇ ಬಹುಶಃ ಸಕ್ಸಸ್ ಅಂತ ಹೇಳ್ತಾರೆ ನನ್ನ ಪ್ರಕಾರ. ಅದನ್ನೇ ಬಹುಶಃ ಸಕ್ಸಸ್ ಅಂತ ಹೇಳ್ತಾರೆ ನನ್ನ ಪ್ರಕಾರ.